ಸ್ನೇಹಿತರೇ ನಮಸ್ಕಾರ. ನಾನಿವತ್ತು ಅಚ್ಚರಿಯ ಶಾಕಿಂಗ್ ನ್ಯೂಸಿನೊಂದಿಗೆ ಈ ಸಂಚಿಕೆಯೊಂದಿಗೆ ಬರ್ತಾ ಇದ್ದೇನೆ. ಈಗ ನಾನು ಮಾತಾಡ್ತಿರ್ತಕ್ಕಂಥ ವಿಷಯ ರಾಜಕೀಯ ವಿಷಯ ಆದರೂ ಕೂಡ ಇದು ಅಪ್ಪಟವಾದಂಥ ಸತ್ಯವಾದ ವಿಷಯಗಳು. ಹಾಗೂ ಇದನ್ನು ನಾನು ಮಾತಾಡ್ತಾ ಇಲ್ಲ, ತನಿಖಾ ಸಂಸ್ಥೆಗಳು ಅಂದರೆ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ತೊಡಗಿರ್ತಕ್ಕಂಥ ಸಮೀಕ್ಷೆಗಳು ಮಾಡಿರ್ತಕ್ಕಂಥ ವರದಿಯನ್ನೇ ನಾನು ಕನ್ನಡಿಗ ಚಾನಲ್ YTಯ ಮುಖಾಂತರ ಕೂಡ ನನ್ನ ಕನ್ನಡಿಗ ಚಾನಲ್ YTಯ ವೀಕ್ಷಕರಿಗೆ ಹಾಗೂ ಮತದಾರರಿಗೆ ತಿಳಿಸಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಇದು ಅಂತಿಂಥ ಶಾಕಿಂಗ್ ನ್ಯೂಸ್ ಅಲ್ಲ. ಯಾಕಂದರೆ ಇದು ಹಲವಾರು ವಿಷಯಗಳನ್ನು ಒಳಗೊಂಡಂಥ ಒಂದು ಸುದ್ದಿಯಾಗಿರೋದ್ರಿಂದ ಇದನ್ನು ನಾನು ಅಚ್ಚುಕಟ್ಟಾಗಿ ನನ್ನ ಗಮನಕ್ಕೆ ಬಂದಿರತಕ್ಕಂಥ ವಿಷಯವನ್ನು ನಾಡಿನ ಜನತೆಗೆ ತಿಳಿಸುವುದು ನನ್ನ ಕರ್ತವ್ಯ ಅನ್ನುವಂಥ ಭಾವನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಯಾಕಂದರೆ ಇಲ್ಲಿವರೆಗೆ ಅಂದರೆ 2019ರಲ್ಲಿ ಆಗಿರ್ತಕ್ಕಂಥ ಚುನಾವಣಾ ಫಲಿತಾಂಶವನ್ನು ನೋಡಿಕೊಂಡಾಗ ಅಲ್ಲಿಯ ಒಂದು ಫಲಿತಾಂಶ ಹಾಗೂ ಈಗ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಆಗಬಹುದಾದಂಥ ಫಲಿತಾಂಶಗಳನ್ನು ಕೂಡ ನಾವು ನೋಡಿದಾಗ ಈ ಸಲ ಭಾರತೀಯ ಜನತಾ ಪಕ್ಷದ ನೇತೃತ್ವದ NDA ಒಕ್ಕೂಟಕ್ಕೆ ಹೀನಾಯವಾದ ಸೋಲು ಅನುಭವಿಸುವಂಥ ಪರಿಸ್ಥಿತಿ ಬರಬಹುದು ಅನ್ನುವಂಥ ಸಮೀಕ್ಷೆಯನ್ನು ಪೊಲಿಟಿಕಲ್ ಕ್ರಿಟಿಕ್ ಅನ್ನುವಂಥ ಸಂಸ್ಥೆ ನೀಡಿರುವುದಂತೂ ಕೂಡ ಸತ್ಯ. ಯಾಕಂದರೆ ಈ ಸಂಸ್ಥೆ ಯಾರ ಪರವಾಗಿಯೂ ಇಲ್ಲ, ಯಾರ ವಿರುದ್ಧವಾಗಿಯೂ ಇಲ್ಲ, ಸತ್ಯವಾದ ವಸ್ತುಸ್ಥಿತಿಯನ್ನು ಜನತೆಗೆ ತಿಳಿಸುವುದಷ್ಟೇ ಈ ಒಂದು ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆಯ ಉದ್ದೇಶ ಆಗಿರೋದ್ರಿಂದ ಈ ಸಂಸ್ಥೆಯನ್ನು ನಾವು ಸಾರಾಸಗಟಾಗಿ ನಂಬುವುದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಅನ್ನುವಂಥ ಭಾವನೆಗಳನ್ನು ಕೂಡ ಮತದಾರರು ಹಾಗೂ ಜನರು ಆಡ್ಕೊಳ್ತಾ ಇರೋದು ಕೂಡ ಅಷ್ಟೇ ಸತ್ಯ. ಹೀಗಿರುವಾಗ ಭಾರತೀಯ ಜನತಾ ಪಕ್ಷ 2019ರ ಚುನಾವಣೆಯಲ್ಲಿ ಗಳಿಸಿರ್ತಕ್ಕಂಥ ಚುನಾವಣೆಯಿಂದ ಈ ಒಂದು 2024ರ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೂ NDA ಒಕ್ಕೂಟ ಕನಿಷ್ಠ 102 ಸೀಟುಗಳನ್ನು ಈ ಸಲ ಕಳೆದುಕೊಳ್ಳಬಹುದು ಅನ್ನುವಂಥ ವಸ್ತುಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆಯೇ ಹೇಳಿದೆ. ಹೀಗಿರುವಾಗ ಭಾರತೀಯ ಜನತಾ ಪಕ್ಷ ಹಾಗೂ ಇಂಡಿಯಾ ಒಕ್ಕೂಟದ ಬಹುತೇಕ ನಾಯಕರು 400 ಸೀಟುಗಳನ್ನು ಗಳಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಯಾವ ರೀತಿ ಆಡ್ತಾ ಇದ್ದಾರೆ ಅದು ಕೂಡ ಒಂದು ಯಕ್ಷ ಪ್ರಶ್ನೆಯಂತೆಯೇ ಈ ಸದ್ಯ ಮಾತಾಡಿಕೊಳ್ಳಲಾಗ್ತಿದೆ. ಜೊತೆಗೆ ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗಳಿಸ್ತೀವಿ ಅನ್ನುವಂಥ ಮಾತುಗಳನ್ನು ಯಡಿಯೂರಪ್ಪ ಹಾಗೂ ವಿಜಯೇಂದ್ರರ ಆದಿಯಾಗಿ ಮಾತಾಡಿಕೊಳ್ಳೋದು ಕೂಡ ಒಂದು ನಗೆಪಾಟಲಿಗೆ ಈಡಾಗುವ ಒಂದು ದಿನಮಾನಗಳು ಕೂಡ ದೂರ ಇಲ್ಲ ಅನ್ನುವಂಥ ಸಮೀಕ್ಷೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೋಡ್ಬೋದಾಗಿದೆ. ಯಾಕಂದರೆ ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ಕರ್ನಾಟಕದಲ್ಲಿ ಈ ಸಲ 2024ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೂ ಮಿತ್ರ ಪಕ್ಷವಾಗಿರತಕ್ಕಂಥ JDS ಪಕ್ಷ 4ರಿಂದ 9 ಸೀಟುಗಳನ್ನಷ್ಟೇ ಗೆಲ್ಲಬಹುದು, ಇನ್ನೂ ಅದಕ್ಕಿಂತ ಕಡಿಮೆ ಸೀಟುಗಳನ್ನು ಗಳಿಸ್ತಾವೆ ಅನ್ನುವಂಥ ಮಾತುಗಳನ್ನು ಕೂಡ ಸಮೀಕ್ಷೆಗಳು ಹೇಳ್ತಾ ಇವೆ. ಹೀಗಿರುವಾಗ ಕರ್ನಾಟಕದಲ್ಲಿ ಮ್ಯಾಜಿಕ್ ಮಾಡಿದವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ತಂದಿರತಕ್ಕಂಥ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳಿಂದ ಕರ್ನಾಟಕದ ಬಹುತೇಕರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಈ ಸಲ ಬೆಂಬಲಿಸಿದ್ದಾರೆ ಅನ್ನುವಂಥ ಸಮೀಕ್ಷೆಗಳು ಕೂಡ ನಿರ್ಮಾಣವಾಗಿವೆ. ಹೀಗಿರುವಾಗ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಈ ಸಲ ನಿಚ್ಚಳವಾದಂಥ ಸುಮಾರು 21ರಿಂದ 23 ಸ್ಥಾನಗಳು 24 ಸ್ಥಾನಗಳು ಲಭಿಸಬಹುದು ಅನ್ನುವಂಥ ಮಾತುಗಳು ಕೂಡ ರಾಜಕೀಯ ವಲಯಗಳಲ್ಲಿ ಕೇಳಿ ಬರ್ತಾ ಇವೆ. ಹೀಗಿರುವಾಗ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತಂದಿರತಕ್ಕಂಥ ಗ್ಯಾರಂಟಿ ಯೋಜನೆಗಳ ಫಲವಾಗಿ ಮಹಿಳೆಯರು ಹಾಗೂ ಬಡವರು ನಿರ್ದಾಕ್ಷಿಣ್ಯವಾಗಿ ಈ ಸಲ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ಬಡತನದ ಬೇಗುದಿಯಲ್ಲಿ ಬೆಂದವರಿಗೆ ಮಾತ್ರ ಈ ಗ್ಯಾರಂಟಿ ಯೋಜನೆಗಳು ಗೊತ್ತಾಗಲಿಕ್ಕೆ ಸಾಧ್ಯ. ಅದನ್ನು ಉಳ್ಳವರು ಹಾಗೂ ಅನುಕೂಲಸ್ಥರಿಗೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಸಹಿಸಿಕೊಳ್ಳುವ ಶಕ್ತಿಯೂ ಕೂಡ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಜನರು ಆಡಿಕೊಳ್ತಾ ಇದ್ದಾರೆ. ಹೀಗಿರುವಾಗ ಈ ಒಂದು ಚುನಾವಣೆಯಲ್ಲಿ ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ಭಾರತೀಯ ಜನತಾ ಪಕ್ಷ ಹಾಗೂ ಅದರ ಮಿತ್ರ ಪಕ್ಷವಾಗಿರ್ತಕ್ಕಂಥ JDS ಪಕ್ಷದ ಒಂದು ಫಲಿತಾಂಶದ ಮೇಲೆ ಈ ಸಲ ಯಾವುದೇ ಒಂದು ಮೋದಿ ಮ್ಯಾಜಿಕ್ ಈ ಸಲ ಕರ್ನಾಟಕದಲ್ಲಿ ನಡೆಯಲಿಲ್ಲ. ಯಾಕಂದರೆ ಕಳೆದ ಸಲ ನಡೆದಿರ್ತಕ್ಕಂಥ 2019ರ ಚುನಾವಣೆಯ ತರುವಾಯ ಈ ಒಂದು ಸಮಯದಲ್ಲಿ ಆಗಿರ್ತಕ್ಕಂಥ ಹಲವಾರು ಘಟನಾವಳಿಗಳನ್ನು ಕೂಡ ನಾವು ಅವಲೋಕಿಸಿದಾಗ ಭಾರತೀಯ ಜನತಾ ಪಕ್ಷ ಆಡಳಿತದ ಸಮಯದಲ್ಲಿ ಅದು ಜನರ ವಿರೋಧಿ ನೀತಿಯನ್ನು ಅನುಸರಿಸಿ
ಭಾರತೀಯ ಜನತಾ ಪಕ್ಷಕ್ಕೆ 2020 ಈ ಕಳೆದ ಸಲ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಅನುಭವಿಸಬೇಕಾಯಿತು. ಕೇವಲ 66 ಸ್ಥಾನಗಳಲ್ಲಿ ಮಾತ್ರ ಅದು ಜಯವನ್ನು ಗಳಿಸಿ ತನ್ನ ಅಸ್ತಿತ್ವವನ್ನೇ ಒಂದು ಸಲ ನೋಡಿಕೊಳ್ಳುವಂತೆ ಮಾಡಿಕೊಂಡಿತು ಅನ್ನುವಂಥ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ ಜನರು. ಹೀಗಿರುವಾಗ ಈ ಸಲ ಕರ್ನಾಟಕದ ಮಟ್ಟಿಗೆ ಮೋದಿ ಮ್ಯಾಜಿಕ್ ಏನೂ ನಡೆಯಲಿಲ್ಲ. ಇಲ್ಲಿ ಸಿದ್ದರಾಮಯ್ಯನವರ ಮ್ಯಾಜಿಕ್ಕಿನ ಮುಂದೆ ಮೋದಿ ಮ್ಯಾಜಿಕ್ ಏನೂ ನಡೆಯಲಿಲ್ಲ. ಯಾಕಂದರೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ಅಬ್ಬರದ ಪ್ರಚಾರವನ್ನು ಮಾಡಿದರೂ ಕೂಡ ಅವರು ಯಾವುದೇ ಒಂದು ಹೊಸ ಯೋಜನೆಗಳನ್ನು ಘೋಷಿಸಲಿಲ್ಲ, ನಿರುದ್ಯೋಗಿಗಳಿಗೆ ಉದ್ಯೋಗದ ಭರವಸೆಯನ್ನು ನೀಡಲಿಲ್ಲ, ಹಾಗೂ ಅಭಿವೃದ್ಧಿ ಪರವಾದ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವುದಾಗಿ ಹೇಳಲಿಲ್ಲ, ರೈತರಿಗೆ ನೆರವಾಗುವಂಥ ಯೋಜನೆಗಳನ್ನು ಪ್ರಕಟಪಡಿಸಲಿಲ್ಲ, ಜೊತೆಗೆ ನದಿ ಜೋಡಣೆ ಅಂತ ಪ್ರಮುಖ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಲಿಲ್ಲ ಅನ್ನುವಂಥ ಒಂದು ನಿರಾಶೆಯು ಮತದಾರರ ಮೇಲೆ ಆಗಿರುವುದಂತೂ ಸತ್ಯ. ಇನ್ನು ಬೇರೆ ರಾಜ್ಯಗಳಿಗೆ ನಾವು ನೋಡಬೇಕಾದ್ರೆ ಕರ್ನಾಟಕದ ಮುಗಿತು. ಇನ್ನು ಮಹಾರಾಷ್ಟ್ರದಲ್ಲಿ ಅಪ್ಪಟ ಹಿಂದುತ್ವವಾದಿ ಆಗಿರ್ತಕ್ಕಂಥ ಮಾನ್ಯ ಅವರ ರಾಜಕೀಯ ಪಕ್ಷದ ಒಂದು ಅಧೋಗತಿಗೆ ಭಾರತೀಯ ಜನತಾ ಪಕ್ಷದ ಒಂದು ಧೋರಣೆಯೇ ಕಾರಣ ಅನ್ನುವಂಥ ಬಾಳಾ ಠಾಕ್ರೆಯವರ ಅವರೇ ರಚಿಸಿರ್ತಕ್ಕಂಥ ಪಕ್ಷಕ್ಕೆ ಈ ಒಂದು ಮುಜುಗರ ತಂದುಕೊಟ್ಟಂಥ ಭಾರತೀಯ ಜನತಾ ಪಕ್ಷದ ಸದಸ್ಯರೇ ಕಾರಣ. ಅವರಿಗೆ ಕುಮ್ಮಕ್ಕು ನೀಡಿದವರು ಕೂಡ ಭಾರತೀಯ ಜನತಾ ಪಕ್ಷದ ನಾಯಕರು ಅನ್ನುವಂಥ ಮಾತುಗಳನ್ನು ಕೂಡ ಮಹಾರಾಷ್ಟ್ರದಲ್ಲಿ ಆಡ್ಕೊಳ್ತಾ ಇದ್ದಾರೆ. ಹೀಗಿರುವಾಗ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ, ಉತ್ತರ ಪ್ರದೇಶ ಹಾಗೂ ಗುಜರಾತ್ನ ಬಹುತೇಕ ಜನರು ಕೂಡ ಈ ಸಲ ನಾವು ಚುನಾವಣೆಯಲ್ಲಿ ನಮ್ಮ ನಿರ್ಣಾಯಕ ಮತಗಳನ್ನು ನೀಡಿ ಭಾರತೀಯ ಜನತಾ ಪಕ್ಷ ಹಾಗೂ ಅದರ ನೇತೃತ್ವದ NDA ಪಕ್ಷಗಳಿಗೆ ನಮ್ಮ ಅಸ್ತ್ರವನ್ನು, ನಮ್ಮ ಪ್ರಬಲವಾದ ವಿರೋಧವನ್ನು ವ್ಯಕ್ತಪಡಿಸ್ತೇವೆ ಅನ್ನುವಂಥ ಮಾತುಗಳನ್ನು ಕೂಡ ಅಲ್ಲಿಯ ಜನ ಆಡ್ತಾ ಇದ್ದಾರೆ. ಹೀಗಿರುವಾಗ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ತೃಣಮೂಲ ಕಾಂಗ್ರೆಸ್ ಪಕ್ಷ ಒಂದು ಮ್ಯಾಜಿಕನ್ನು ಮಾಡಿ ಹೆಚ್ಚಿನ ಸೀಟುಗಳನ್ನು ಗಳಿಸ್ತವೆ ಅನ್ನುವಂಥ ಮಾತುಗಳನ್ನು ಕೂಡ ಪೊಲಿಟಿಕಲ್ ಕ್ರಿಟಿಕ್ ಅನ್ನುವಂಥ ಸಂಸ್ಥೆ ನೀಡಿರ್ತಕ್ಕಂಥದ್ದು ಕೂಡ ವಾಸ್ತವ. ಹೀಗಿರುವಾಗ ಪಶ್ಚಿಮ ಬಂಗಾಳದಲ್ಲಿ ದೀದಿ ಹಾಗೂ ಮಹಾರಾಷ್ಟ್ರದಲ್ಲಿ ದಾದಾ ಇವರು ತಮ್ಮ ಮ್ಯಾಜಿಕ್ನಿಂದ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಹಾಕುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆಮೇಲೆ ದೆಹಲಿಯಲ್ಲಿ ನಡೆದಿದ್ದಂಥ ರೈತರ ಹೋರಾಟದ ಸಂದರ್ಭದಲ್ಲಿ ರಸ್ತೆಗಳಿಗೆ ಮಳೆ ಬಡಿದು ಜೊತೆಗೆ ಅವರ ಮೇಲೆ ಕಾರನ್ನು ಹತ್ತಿಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ MP ಮಗನ ಒಂದು ಕ್ರಮದಿಂದಾಗಿ ರೈತರು ಕೂಡ ರೊಚ್ಚಿಗೆದ್ದಿದ್ದಾರೆ. ಜೊತೆಗೆ BJPಯವರಿಗೆ ಕಾಂಗ್ರೆಸ್ ಪಕ್ಷ ಹಾಗೂ ವಿರೋಧಿ ಪಕ್ಷಗಳ ಮೇಲೇ ಒಂದು ಭ್ರಷ್ಟಾಚಾರದ ಪ್ರಕರಣಗಳು ಕಾಣ್ತಾ ಇವೆಯೇನೋ ಅನ್ನುವಂಥ ಭಾವನೆಗಳು ರಾಜಕೀಯ ಪಕ್ಷಗಳಲ್ಲಿ ಅಷ್ಟೇ ಅಲ್ಲ, ಮತದಾರರಲ್ಲಿ ಹಾಗೂ ಸಾರ್ವಜನಿಕರಲ್ಲೂ ಕೂಡ ಉಂಟಾಗಿರುವುದಂತೂ ಸತ್ಯ. ಇವೆಲ್ಲವುಗಳನ್ನು ಅವಲೋಕಿಸಿದಾಗ ಈ ಸಲ 2024 ಒಂದು ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ NDA ಒಕ್ಕೂಟಕ್ಕಿಂತ ಕಾಂಗ್ರೆಸ್ ಪಕ್ಷದ ಇಂಡಿಯಾ ಒಕ್ಕೂಟ ಮುಂದಿದೆ ಅನ್ನುವಂಥ ಮಾತುಗಳನ್ನು ಸಮೀಕ್ಷೆಗಳು ಹೇಳ್ತಾ ಇವೆ. ಇವನ್ನು ನಾನು ಹೇಳ್ತಾ ಇಲ್ಲ, ಸಮೀಕ್ಷೆಗಳು ಹೇಳ್ತಾ ಇವೆ. ಹೀಗಿರುವಾಗ ಈ ಸಂದರ್ಭದಲ್ಲಿ ಯಾರೇ ಬರಲಿ, ಏನೇ ಬರಲಿ, ಎಂಥವರೇ ಬರಲಿ, ಅವರೆಲ್ಲರೂ ಕೂಡ ಭಾರತದ ಹಿತವನ್ನು ರಕ್ಷಣೆ ಮಾಡುವಂಥವರಾಗಿರಬೇಕು, ರೈತರ ಹಿತರಕ್ಷಣೆ ಮಾಡುವಂಥವರಾಗಿರಬೇಕು, ಮಹಿಳೆಯರ ಹಿತರಕ್ಷಣೆ ಮಾಡುವಂಥವರಾಗಿರಬೇಕು, ಯುವಕರಿಗೆ ಯುವತಿಯರಿಗೆ ನಿರುದ್ಯೋಗವನ್ನು ಹೋಗಲಾಡಿಸುವಂಥವರಾಗಿರಬೇಕು, ಸುಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರವನ್ನು ಹಿಡಿಯುವಂಥವ್ರು ಆಗಬಾರ್ದು ಅನ್ನುವಂಥ ಮಾತುಗಳನ್ನು ಕೂಡ ಕೇಳಬರ್ತಾ ಇವೆ. ಜೊತೆಗೆ ನದಿ ಜೋಡಣೆ ಈ ಸಲ ನಮ್ಮ ದೇಶದಲ್ಲಿ ಆಗಬೇಕಾಗಿರ್ತಕ್ಕಂಥ ಒಂದು ಮಹತ್ತರವಾದ ಯೋಜನೆ. ಅದನ್ನು ಯಾರೇ ಆರಿಸಿ ಬರಲಿ, ಯಾವುದೇ ಪಕ್ಷದ ನೇತೃತ್ವದ ಸರ್ಕಾರ ಬಂದರೂ ಕೂಡ ನದಿ ಜೋಡಣೆಯನ್ನು ತರಲೇಬೇಕು, ಅವನ್ನು ಅನುಷ್ಠಾನಕ್ಕೆ ಗೊಳಿಸಲಿಕ್ಕೇ ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಮಹಿಳೆಯರು, ಮಕ್ಕಳು, ಜೊತೆಗೆ ಯುವಕರು, ನಿರುದ್ಯೋಗಿಗಳು, ರೈತರನ್ನು ಎಲ್ಲರ ಒಂದು ಹಿತದೃಷ್ಟಿಯಿಂದ ರಚನೆ ಆಗುವ ಸರ್ಕಾರ, ಇವರೆಲ್ಲರ ಒಂದು ಹಿತರಕ್ಷಣೆಗೆ ಬದ್ಧರಾಗಿರಬೇಕಾಗಿರತಕ್ಕಂಥ ಸರ್ಕಾರ ನಮಗೆ ಅತಿ ಜರೂರಾಗಿ ಬೇಕಾಗಿದೆ ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನನ್ನ ನಮಸ್ಕಾರ.